ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮಯತಯೋ ಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಪರಮಪೂಜ್ಯ ಸ್ವಾಮೀಜಿಯವರಿಗೆ ಶ್ರದ್ಧಾಪೂರ್ವಕ ನಮನಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನೆಲ್ಲ ತರುಣ ಮಿತ್ರರಿಗೆ ಪ್ರೀತಿಪೂರ್ವಕ ನಮಸ್ಕಾರಗಳು. ನಾವಿವತ್ತು ಬೇಡ್ಕೊಂಡು ತಿನ್ನೋ ಜನ ಅಲ್ಲ. ನಾವಿವತ್ತು ಮನಸ್ಸು ಮಾಡಿದ್ರೆ ಜಗತ್ತಿಗೆ ಯಾವ ತರ ಬೇಕಿದ್ರು ಉತ್ತರ ಕೊಡಬಲ್ಲೆವು. ಯಾವ ತರದ ಉತ್ತರ ಕೊಡಬಲ್ಲೆವು? ರಷ್ಯಾ ಮತ್ತು ಉಕ್ರೇನ್ನ ಯುದ್ಧ ನಡಿಬೇಕಾದ್ರೆ ಜಗತ್ತೆಲ್ಲವೂ ಡಿವೈಡ್ ಆಯ್ತು. ಚೀನಾ ರಷ್ಯಾ ಪರ ಹೋಯ್ತು, ಉಕ್ರೇನ್ನ ಪರವಾಗಿ ಉಳಿದಿದೆಲ್ಲ ರಾಷ್ಟ್ರಗಳು. ಒಂದೇ ಒಂದು ರಾಷ್ಟ್ರ ಯಾರ ಪರವಾಗಿಯೂ ನಿಲ್ಲದೆ ಇಬ್ಬರಿಗೂ ಒಳ್ಳೇದಾಗಿ ಉಳಿದಿತ್ತು ಅಂದ್ರೆ ನಾವೇ. ಇಬ್ರು ನಮ್ಮನ್ನು ಕೇಳ್ಕೊಳ್ಳೋರು ಯುದ್ಧ ನಿಲ್ಸಕ್ಕೆ ಏನಾದ್ರು ಮಾಡರಲ್ಲ. ಯಾವ ಕೆಪಾಸಿಟಿ ಇದೋ? ಎಲ್ಲಿಂದ ಸಾಧ್ಯ ಆಯಿತು? ಈ ಥರದ ಚಿಂತನೆಗಳು ಎಲ್ಲಿಂದ ಬಂತು ಅಂತಂದ್ರೆ ಭಾರತದ ಬೀಜ, ಭಾರತದ ಮೂಲ ಚಿಂತನೆಗಳೊಳಗೆ ಇದು ಅಡಗಿದೆ. ಯಾರಿದನ್ನು ಕೊಟ್ಟರು ಅಂದ್ರೆ ಸ್ವಾಮಿ ವಿವೇಕಾನಂದರೇ. ಸ್ವಾಮಿ ವಿವೇಕಾನಂದರನ್ನ ಬಿಟ್ಟು ತಾರುಣ್ಯ ಮುಂದಕ್ಕೆ ಹೋಗೋದು ಸಾಧ್ಯವೇ ಇಲ್ಲ. ಹೀಗಾಗಿ ನಿಮ್ಮನ್ನು ಯಾರಾದರೂ ಬಂದು ನನ್ನ ಫೇವ್ರೆಟ್ ಹೀರೋ ಯಾರು ಅಂತ ನಿಮ್ಗೆ ಯಾರಾದರೂ ಕೇಳಿದ್ರೆ ಐ ವುಡ್ ರಿಕ್ವೆಸ್ಟ್ ಯು, ಸ್ವಲ್ಪ ಓದಿ ವಿವೇಕಾನಂದರ ಬಗ್ಗೆ. ಮತ್ತು ಈ ಹೀರೋಗಳನ್ನೆಲ್ಲ ಬಿಡಿ, ನಿಜವಾದ ಹೀರೋ ಆಗಬಲ್ಲಂಥ, ತರುಣರಿಗೆ ಹೀರೋ ಆಗಬಲ್ಲಂಥ ಸಾಮರ್ಥ್ಯ ಅದು ವಿವೇಕಾನಂದರಿಗೆ ಮಾತ್ರ ಇರುವಂಥದ್ದು. ಸ್ವಲ್ಪ ವಿವೇಕಾನಂದರನ್ನ ಆವಾಹಿಸಿಕೊಳ್ಳಲಿಕ್ಕೆ ಶುರು ಮಾಡಿ. ನಾವು ವಿವೇಕಾನಂದರ ಇವತ್ತು ಅವ್ರದ್ದೊಂದು ಫೋಟೋ ತಗೊಂಡು ಹೋಗೋಣ. ಫೋಟೋ ತಗೊಂಡು ಹೋಗಿ ನಾನು ಎಲ್ಲಿ ಓದ್ಲಿಕ್ಕೆ ಅಂತ ಕೂತ್ಕೋತೀನೋ ಅದ್ರ ಮುಂದೆ ವಿವೇಕಾನಂದರ ಚಿತ್ರವನ್ನ ಇಟ್ಕೊಳ್ಳಿ. ಸಾಧ್ಯವಾದಾಗಲೆಲ್ಲ 2 ನಿಮಿಷ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ ಒಂಥರ ಎಲ್ಲರೂ ಹೆಂಗೆ ಹೇಳ್ಕೊಡ್ತಾರೆ ಅಂದರೆ, ಕೂತ ತಕ್ಷಣ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಅಂತ. ನಾನು ಅಪ್ಪಿತಪ್ಪಿನೂ ಕಣ್ಮುಚ್ಕೊಳ್ಳಿ ಅನ್ನಲ್ಲ ನಮ್ಮ ಹುಡುಗರಿಗೆ. ನಂಗೊತ್ತು ಕಣ್ಮುಚ್ಕೊಂಡ್ರೆ ಏನೆಲ್ಲ ಕಾಣ್ತದೆ ಅವರಿಗೆ ಅಂತ, ಏನೆಲ್ಲ ನೋಡ್ತಾರೆ. ಯಾವುದನ್ನು ನಮ್ಮ ಟೀಚರ್ ನೋಡಬಾರ್ದು ಅಂದಿದ್ರು ಅದೇ ನೋಡ್ತಾರೆ, ಯಾವುದನ್ನು ನಮ್ಮ ಮೇಷ್ಟ್ರು ಕೇಳಬಾರ್ದು ಅಂದಿದ್ರು ಅದೇ ಕೇಳಿಸ್ತಿರುತ್ತೆ ಮನಸ್ಸಿನೊಳಗೆ. ಸೊ ಹಿಂಗಾಗಿ ಕಣ್ಮುಚ್ಕೊಳ್ಳೋದು ಬೇಡ, ಕಣ್ಣು ತೆಗಿಬೇಕು. ವಿವೇಕಾನಂದರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಬೇಕು. ಬಿಲೀವ್ ಮೀ, ಪ್ರತಿದಿನ 2 ನಿಮಿಷದ ಈ ಮೆಡಿಟೇಷನ್ ಅಭ್ಯಾಸ ಮಾಡಿ. ಐ ಚಾಲೆಂಜ್, ನೀವು 1 ತಿಂಗಳೊಳಗೆ ಆ ಡಿಫರೆನ್ಸ್ ಗಮನಿಸ್ತೀರಾ. ವಿವೇಕಾನಂದರು ನಿಮ್ಮ ಒಳಗೊಂದು ಅಜಿಟೇಷನ್ ಕ್ರಿಯೇಟ್ ಮಾಡ್ತಾರೆ. ನಾನು ಬದುಕಿದ್ದು ಹುಳುವಿನಂತೆ ಸಾಯ್ಲಿಕ್ಕಲ್ಲ, ನಾನು ಹುಟ್ಟಿರೋದೇ ಒಂದು ಅದ್ಭುತವಾದನ್ನ ಸಾಧನೆ ಮಾಡ್ಲಿಕ್ಕೆ ಅಂತ ನಿಮ್ಮ ಒಳಗೆ ಸ್ವಾಮೀಜಿ ಆ ಚಿಂತನೆ ಹುಟ್ಟಾಕಿಲ್ಲ ಅಂತಂದ್ರೆ ಕೇಳಿ. ನಾನು ಚಾಲೆಂಜ್ ಮಾಡಿ ಹೇಳ್ತಿರೋದಿದ. ನಾನೊಂದ್ಸಲ ಹಿಂಗೆ ಮಾತಾಡ್ತಿರುವಾಗ ಕರ್ನಾಟಕದ ಒಬ್ಬ ಅದ್ಭುತವಾದ ವ್ಯಕ್ತಿ ಗುಂಡೂರಾಯರು ಅಂತ, ಅವ್ರ ಜೊತೆ ಹರಟೆಲ್ ಕೂತ್ಕೊಳ್ಳೋರು, ಯಾವಾಗ್ಲೂ ಸಿಕ್ಕಾಪಟ್ಟೆ ಓದ್ಕೊಂಡಿರೋ ವ್ಯಕ್ತಿ. ಅವ್ರು ಕೇಳಿದ್ರು. ಕೇಳ್ಬಿಟ್ಟು ನಂಗೆ 1 ತಿಂಗಳು ಆದ್ಮೇಲೆ ಫೋನ್ ಮಾಡಿದ್ರಿ, ಚಕ್ರವರ್ತಿ ನೀವು ಅವತ್ತು ಹೇಳಿದ್ದನ್ನ ನಾನು ಸುಮ್ಮನೆ 1 ದಿನ ಪ್ರಾಕ್ಟೀಸ್ ಮಾಡಿದೆ ರೀ ಅಂತ. ನನ್ಗೆ ಗೊತ್ತಿಲ್ಲ, ಮರ್ತೋಗಿದ್ದೆ ನಾನು ಏನಾಯ್ತು ಅಂತ. ಅವರಂದ್ರು ನಾನು ಮಲ್ಕೊಂಡಿದ್ದೆ, ನನ್ನ ಗೋಡೆ ಮೇಲೆ ವಿವೇಕಾನಂದರ ಫೋಟೋ ಇತ್ತು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ, ಒಳಗೆ ಏನೋ ಆಯ್ತು, ಎದ್ದು ಕೂತೆ ನಾನು. ನಂಗೇನೋ ಮಜಾ ಅನ್ನಿಸ್ತು, ಇನ್ನೊಂದ್ಸಲ ನೋಡಿದೆ, ಎದ್ದು ಕೂತವನು ಎದ್ದು ನಿಂತ್ಕೊಂಡೆ, ಮತ್ತೊಂದ್ಸಲ ನೋಡೋಣ ಅಂದ್ರೆ ಮನೆಯಿಂದ ಆಚೆ ಬಂದಿದ್ದೆ ನಾನು ಅಂತ. ಐ ಕುಡ್ ನಾಟ್ ಸಸ್ಟೈನ್ ದಟ್ ಎನರ್ಜಿ ಅಂತ. ಆ ಎನರ್ಜಿ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ ಅಂತ. ಸ್ವಾಮೀಜಿ ಇವತ್ತು ಹಾಗೆ ಇದ್ದಾರೆ. ಯಾಕಿದ್ದಾರೆ ಗೊತ್ತೇನು? ಸ್ವಾಮೀಜಿ ಒಂದು ಮಾತು ಹೇಳೋರು, ನಾನು ನನ್ನ ಶರೀರವನ್ನ ಹರಿದ ಬಟ್ಟೆ ಕಿತ್ತು ಬಿಸಾಕಿರೋ ಥರ ಬಿಸಾಕ್ತೀನಿ. ಒಂದು ದಿನ ನಾನು ಅದನ್ನು ಬಿಸಾಕಿದ ನಂತರ ಸ್ಪಿರಿಟ್ ಆಗಿ ಸಮಾಜದ ನಡುವೆ ಕೆಲಸ ಮಾಡ್ತೀನಿ ಅಂತ ವಿವೇಕಾನಂದರು ಹೇಳಿದ್ದಿದೆ. ಹೀಗಾಗಿ ಎಲ್ಲೆಲ್ಲಿ ವಿವೇಕಾನಂದರ ಆ ತೀವ್ರತೆ ಕಾಣಿಸುತ್ತೋ ಅಲ್ಲವ್ರು ಸ್ಪಿರಿಟ್ ಆಗಿ ನಮ್ಮ ನಡುವೆ ಕೆಲಸ ಮಾಡ್ತಿದ್ದಾರೆ ಅಂತ ಅರ್ಥ. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಹೃದಯದಲ್ಲಿ ಯಾರ್ಯಾರಿಗೋ ಜಾಗ ಮಾಡಿಕೊಡೋ ನಾವು ಒಂದು ಸ್ವಲ್ಪ ಜಾಗವನ್ನ ವಿವೇಕಾನಂದರಿಗೆ ಕೊಟ್ಟು ನೋಡಿ, ನಮ್ಮ ಬದುಕು ಹೇಗೆ ಬದಲಾಗುತ್ತೆ. ಮತ್ತು 2047ಕ್ಕೆ ಭಾರತ ಶ್ರೇಷ್ಠ ಪದವಿಯಲ್ಲಿರುತ್ತಲ್ಲ, ಇರುತ್ತೋ ಇಲ್ವೋ ಅನ್ನೋ ಗೊಂದಲ ನನಗಿಲ್ಲ. ಭಾರತ 100% ಆ ಶ್ರೇಷ್ಠ ಪದವಿಯಲ್ಲಿರುತ್ತೆ. ಆ ಪದವಿಯಲ್ಲಿರುವಾಗ ನಮ್ಮದ್ದೂ ಕೂಡ ಅದರಲ್ಲಿ ಕೊಡುಗೆ ಇರುತ್ತೆ ಅನ್ನೋದರಲ್ಲಿ ನನಗಂತೂ ಯಾವ ಅನುಮಾನ ಇಲ್ಲ. ವಿವೇಕಾನಂದರಂಥದ್ದೊಂದು ಬದಲಾವಣೆ ತರ್ತಾರೆ. ಆ ಬದಲಾವಣೆಯನ್ನ ನಾವೆಲ್ಲರೂ ನಮ್ಮೊಳಗೆ ತಂದುಕೊಳ್ಳೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿದ, ಪ್ರೀತಿಯಿಂದ ಕರೆದಂಥ ಸ್ವಾಮೀಜಿಯವರಿಗೆ ನಾನು ಹೃತ್ಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನ ತಾಯಿ ಭಾರತೀಯ ಪದತಲಕ್ಕೆ ಸಮರ್ಪಿಸ್ತೀನಿ. ಒಂದ್ಸಲ ಭಾರತ ಮಾತೆಗೊಂದು ಜೈಕಾರ ಹಾಕೊಂಡ್ವಾ? ಫೈನ್. ಹೆಂಗ್ ಜೋರಾಗಿ ಹಾಕ್ಬೇಕು ಅಂತಂದ್ರೆ, ಸ್ವಾಮೀಜಿ ವಾಪಸ್ ತಮ್ಮ ಕೇರಳಕ್ಕೆ ಹೋದಾಗ, ಸ್ವಾಮೀಜಿ ಕನ್ನಡ ಬರುತ್ತೆ ಅಂತ ಕೇರಳ ಅಂತ ಹೇಳ್ತಿದ್ದೀನಿ, ಕೇರಳಕ್ಕೆ ಹೋದಾಗ ತಮ್ಮ ಊರಿಗೆ ವಾಪಸ್ ಹೋದಾಗ, ಕೊಯ್ಕೋಡಿಗೆ ಹೋದಾಗ ಹೇಳಬೇಕು, ಏನ್ ಮಂಗಳೂರಿನಲ್ಲಿ ಎನರ್ಜಿಯಪ್ಪ. ಎಸ್, ನೋಡುವಂಗಿದ್ರೆ ನಮ್ಮ ಮನೆ ಗಲಾಟೆ ಹೊರಗಡೆ ಗೊತ್ತಾಗೋಂಗಿಲ್ಲ. ಶೆಲ್ ವಿ ಡೂ ದಟ್? ಶೆಲ್ ವಿ ಟ್ರೈ? ಒಂದ್ಸಲ 2 ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಜೈಕಾರ ಕೊಡಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ ವಂದೇ. ಬಸವ ಧರ್ಮದ ಶಟಸ್ಥಳ ಧ್ವಜಾರೋಹಣ ಮಾಡುತ್ತಿದ್ದಾರೆ ಪೂಜ್ಯರಾದ ವಚನ ಪಿತಾಮಹ
ಪಾಘು ಹಳಕಟ್ಟಿಯವರು, ರೆವರೆಂಟ್ ಉತ್ತಂಗಿ ಚನ್ನಪ್ಪನವರು, ಕರ್ನಾಟಕ ಗಾಂಧಿ ಹರ್ಡೇಕರ್ ಮಂಜಪ್ಪನವರು ಹಾಗೂ ಸ್ವಾಮಿಗಳು, ಒಂದು ಉದಾಹರಣೆ ಕೊಡ್ತೀನಿ. ಕುದುರೆ ಬಂಡಿಯಲ್ಲಿ ಹೋಗ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಕುದುರೆ ಬಂಡಿಯಲ್ಲಿ ಹೋಗ್ತೀರಿ. ಕುದುರೆ ಬಂಡಿಯೊಳಗೆ 2 ಭಾಗ ಇದೆ, ಒಂದು ಬಂಡಿ ಒಂದು ಕುದುರೆ. ಬೇಗ ಬೇಗ ಹೋಗ್ಬೇಕಂದ್ರೆ ಯಾರಿಗೆ ಹೊಡಿತೀರಿ ನೀವು? ಬಂಡಿ ಹೊಡಿತೀರೋ ಕುದುರೆಗೆ ಹೊಡಿತೀರೋ? ಕುದುರೆಗೆ ಹೊಡಿಬೇಕಲ್ವಾ ಬೇಗ ಹೋಗ್ಬೇಕಂದ್ರೆ. ಅದೇ ರೀತಿ ಮಗು ಕೂತ್ಕೊಂಡಿದೆ, ಓದಲ್ಲ ಅಂತ ಮೊಂಡುತನ ಮಾಡುತ್ತೆ. ಆ ಮಗುನಲ್ಲೂ 2 ಭಾಗ ಇದೆ, ಒಂದು ದೇಹ ಒಂದು ಮನಸ್ಸು ಅಂತ. ಓದಲ್ಲ ಅನ್ನೋದು ಯಾವುದು? ಮನಸ್ಸು. ದೇಹ ಏನ್ ಕಲ್ಲೇ ಕೂತಿದೆಯಲ್ಲ ಪಾಪದು. ಓದಲ್ಲ ಅನ್ನೋದು ಮನಸ್ಸು. ಅದ್ ನೀವು ಹೊಡೆಯೋದು ಯಾರಿಗೆ ಹೊಡಿತೀರಿ? ದೇಹಕ್ಕೆ ಹೊಡಿತೀರಿ. ಬಂಡಿಗೆ ಹೊಡೆದಂಗೆ ಹೊಡೆದ್ರೆ ಪ್ರಯೋಜನ ಇಲ್ಲ. ನಾವು ಮನಸ್ಸಿಗೆ ಹೊಡೆಯೋಕ್ ಗೊತ್ತಿಲ್ಲ ನಮಗೆ, ಅದಕ್ಕೆ ದೇಹಕ್ಕೆ ಹೊಡಿತೀವಿ. ಅದು ಹೊಡಿಲಾರ್ದಂಗೆ ಮಕ್ಕಳನ್ನು ಬೆಳೆಸಿ ಪ್ರೀತಿಯನ್ನು ತೋರಿಸಿ, ಜಗತ್ತಲ್ಲಿ ಒಳ್ಳೇದಿದೆ ಅಂತ ಹೇಳಿ, ಜಗತ್ ಕೆಟ್ಟಿದೆ ಅಂತ ಹೇಳ್ಬೇಡಿ. 5 ವರ್ಷ ಬಹಳ ಮುಖ್ಯ. ಲಾಲಯೇ ಪಂಚವರ್ಷಾಣಿ. 5 ವರ್ಷ ತುಂಬಾ ಪ್ರೀತಿ ತೋರಿಸ್ಬೇಕು. ಮುಂದೆ ಶಿಸ್ತಿರ್ಬೇಕು. 5 ವರ್ಷ ಆದ್ಮೇಲೆ ಅದೇ ಮುದ್ದು ಮಾಡಿದ್ರೆ ಪ್ರಯೋಜನ ಇಲ್ಲ. 5 ರಿಂದ 16 ವರ್ಷದವರೆಗೂ ಈ ಕುಂಬಾರ ಮಡಿಕೆ ಮಾಡ್ಬೇಕಾದ್ರೆ ಆ ತಿಗರಿ ಮೇಲೆ ಮಣ್ಣಿಟ್ಟು ಹಿಂಗ್ ಹೊಡಿತಾ ಇರ್ತಾನೆ. ಹಿಂಗೆ ನಿಮ್ ಬರೀ ಹೊರಗಿನ ಕೈ ಕಾಣಿಸ್ತಾ ಇರುತ್ತೆ. ಇರೋ ತಕ ಮಸ್ತಾಗಿರೋದದ, ಸಪ್ಪಗಾಗಿ ಮುಖ ಬಾಡಿಸಿಕೊಂಡು ಏನೂ ಇಲ್ಲದಂಗ, ದೇವ್ರು ಏನೂ ಕೊಡ್ಲಾರ್ದಂಗ ಯಾಕರೆ ಹುಟ್ಟದೆ ಅಂತ ಅವನು ಅನ್ನೋದು, ಮತ್ತೊಬ್ರು ಅನ್ನೋದು, ಇವನು ಕೂಡ ನಮ್ಮನ್ನ ಯಾಕೆ ಹುಟ್ಟಿಸಿದೆ ಅಂತ ಅವ್ರು ಅನ್ನೋದು. ಹೀಗಾದ್ರೆ ಮನ್ಯಾಗ ಎದ್ದು ಕೂಡ್ಲೆ ತಾಯಿ ತಂದೆ ನಕ್ಕೋತಿದ್ರೆ ಮಕ್ಕಳು ನಕ್ಕೋತ ಹೇಳ್ತಾರೆ. ಇವರ ಕೆಟ್ಟ ಗಂಟು ಮುಖ ಹಾಕೊಂಡು ಇವ್ರು ಎದ್ರು ಅಂದ್ರೆ ಮಜಾ ಅದ. ಜನ್ನ ಗುರು ಮಾಡೋ ಉಪದೇಶ ಇದು. ಅವ ಏನು ಕೇಳಿದ್ದ? ನಿರ್ವಾಣ ಪ್ರಶಾಂತಿಯ ಮಾರ್ಗ ಏನು ಅಂತ ಕೇಳಿದ್ದ. ಪ್ರಶಾಂತಿಯನ್ನು ಅನುಭವಿಸೋದಕ್ಕೆ ಬೇಕಾದ ಜ್ಞಾನ ಕೊಡಿ ಅಂತ ಕೇಳಿದ್ದ. ಆದರೆ ಗುರು ಶಬ್ದದಿಂದ ಉತ್ತರಿಸ್ತಾ ಇರಲಿಲ್ಲ, ಈಗ ಹಾಕ್ತಾ ಇದೆ. ಅಲ್ಲಿ ಗುರುಗಳ ಹಾಗೆ ಮಾತುನಿಂದ ತಿಳಿಸೋ ಬದಲು ಘಟನೆಗಳಿಂದ ತಿಳಿಸ್ತಾರೆ. ಅದ ಜನ್ನ ಗುರುಗಳ ವೈಶಿಷ್ಟ್ಯ. ಒಂದೇನಾದರೂ ಒಂದು ಸುಂದರ ಘಟನೆ ಬಹಳ ಪರಿಣಾಮಕಾರಿಯಾಗಬೇಕು. ಹಂಗೆ ಅವರು ರೂಪಿಸ್ತಾರೆ, ಯೋಜಿಸ್ತಾರೆ. ಅಲ್ಲೇ ಕಪ್ಪ ತುಂಬಿತು. ಆತ ಕೂತಿದ್ದಲ್ಲ ಅತಿಥಿ, ಕೇಳಲಿಕ್ಕೆ ಬಂದಿದ್ದ, ಶಿಷ್ಯನಾಗಬೇಕು ಅಂತ ಇವರು ಹಾಕ್ತಾ ಇದ್ರು. ಅದು ತುಂಬಿದ ಬಳಕ ಇಡಬೇಕು, ಇಡಲಿಲ್ಲ. ಇನ್ನೂ ಹಾಕಿದರು, ಬಸ್ಸಿನೂ ತುಂಬಿತು, ಆದರೂ ಬಿಡಲಿಲ್ಲ. ಹಂಗ ಹಾಕಿದರು, ಹೊರಗೆ ಬಿತ್ತು. ಅವಾಗ ಅವ ಅಂದ, ಗುರುಗಳೇ ಹೊರಗೆ ಬೀಳ್ತದೆ, ಸುಮ್ಮನೆ ಹಾಳಾಗಿ ಹೋಗ್ತದೆ, ಹೊರಗೆ. ಹಂಗ ನಿನ್ನ ತಲೆಯಾಗ ತುಂಬ್ಯದ, ನಾ ಏನರ ಹಾಕಿದ್ರೆ ಹೊರಗೆ ಬೀಳ್ತದೆ. ತಲೆ ಸ್ವಚ್ಛ ಬೇಕಲ್ಲ. ತುಂಬ ನಿನ್ನ ತಲೆಯೊಳಗೆ ಎಲ್ಲ ಹಾಕ್ಕೊಂಡಿದಿ, ಭಾಳ ಪ್ರಪಂಚವನ್ನು ಹಾಕ್ಕೊಂಡಿದೆ, ನಿನ್ನ ವಿದ್ವತ್ತ ಹಾಕ್ಕೊಂಡಿದೆ, ನಿನ್ನುವೇ ಕೆಲವು ಭಾವನೆಗಳದಾವ. ಎಲ್ಲವನ್ನ ತುಂಬಿ ಇಟ್ಟಾಗ ಇನ್ನೊಬ್ಬರ ಮಾತು ಒಳಗೆ ಇಳಿಯೋದಿಲ್ಲ. ನಾನು ಎಷ್ಟು ಚೆನ್ನಾಗಿ ಹೇಳಿದರೇನು, ನನ್ನ ಮಾತು ಎಷ್ಟು ಸತ್ಯ ಇದ್ರೇನು, ನಿನ್ನ ತಲೆ ಖಾಲಿ ಇಲ್ಲದೆ ಇದ್ದರೆ ತಗೊಂಡು ಏನು ಮಾಡೋದು? ಖಾಲಿ ಇರಬೇಕು. ಏನು ಸ್ವೀಕಾರ ಮಾಡ್ತದೆ ಅದು ಸ್ವಚ್ಛ ಇರಬೇಕು ಮತ್ತು ಖಾಲಿ ಇರಬೇಕು. ಅಲ್ಲಿ ಏನ್ರೆ ತುಂಬಿತ್ತು ಅಂದರೆ ಮಾನಿತ್ವ ತುಂಬಿತ್ತು ಅಂದರೆ, ಆ ಬಳಿಕ ಅಮಾನಿತ್ವಂ ದಂಭಿತ್ವ ತುಂಬಿತ್ತು ಅಂದರೆ ಅದು ಹೆಂಗೆ ಸ್ವಚ್ಛ ಉಳಿತದೆ? ಜ್ಞಾನ ಹೆಂಗೆ ಒಳಗೆ ಸೇರ್ತದೆ ಹೇಳು? ಎಷ್ಟು ಚೆನ್ನಾಗಿ ಹೇಳಿ. ಅದು ಬಹಳ ಸ್ವಚ್ಛ ಇರಬೇಕು. ಯಾವುದು? ಕಪ್ಪ ಖಾಲಿ ಇರಬೇಕು. ಕಪ್ಪು ಸ್ವಚ್ಛ ಇರಬೇಕು, ಬಟ್ಲ ಖಾಲಿ ಇರಬೇಕು, ಬಟ್ಲ ಸ್ವಚ್ಛ ಇರಬೇಕು. ಹಾಗಿತ್ತು ಅಂದರೆ ಸತ್ಯದ ಜ್ಞಾನ ಒಳಗಿಳಿತದೆ.
ಇಲ್ಲದೇ ಇದ್ದರೆ ನಮ್ಮ ಆಲೋಚನೆಗಳೇ ತುಂಬಿ ಸುಳಿದಾಡಕ್ಕೆ ಶುರುವಾಗ್ತವ. ಮನುಷ್ಯನ ಮನಸ್ಸು ಮುಚ್ಚಿರ್ತದ. ಹೀಸ್ ಮೈಂಡ್ ಈಸ್ ಕ್ಲೋಸ್ಡ್. ಮನಸ್ಸು ಮುಚ್ಚದ. ನಮ್ಮದು ಹಂಗೆ ಆಗ್ತದೆ. ನಾವು ಯಾವುದು ಸತ್ಯ ಅಸತ್ಯದ ಕಡೆ ಹೋಗೋದಿಲ್ಲ. ನಮ್ಮ ತಲೆಯಾಗ ಕೆಲವು ವಿಚಾರ ಹಾಕ್ಕೊಂಡ್ಬಿಟ್ಟಿರ್ತೇವೆ. ಅವುಗಳನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ. ಹೊಸದನ್ನು ಸ್ವೀಕರಿಸಲಿಕ್ಕಾಗೋದಿಲ್ಲ. ಜಗತ್ತೆಲ್ಲ ಯಾಕೆ ಇಷ್ಟೆಲ್ಲ ವ್ಯತ್ಯಾಸ ಆಗ್ತದೆ ಅಂದರೆ ಅದೇ ಖಾಲಿ ಇಲ್ಲ. ಯಾರ್ದು ಖಾಲಿ ಇಲ್ಲ. ಒಳಗೇನೇನೋ ತುಂಬ್ಯಾವ. ನಂದು ನನಗೆ ತುಂಬ್ಯಾದ, ನಿಮ್ಮದ ನಿಮಗೆ ತುಂಬ್ಯಾದ. ಯಾರ್ದ ಖಾಲಿ ಅದ ಹೇಳಿ? ಎಲ್ಲರೂ ಹೇಳಬೇಕಂತೇವೆ ವಿನಃ ಕೇಳಬೇಕು ಅಂತ ಎಲ್ಲದೆ. ಮನುಷ್ಯನ ಮನಸ್ಸು ಮುಕ್ತವಾಗಿರಬೇಕು. ಎದಕ್ಕೆ? ಇದನ್ನು ಸ್ವೀಕಾರ ಮಾಡೋದಕ್ಕೆ. ಭಾರತೀಯ ಋಷಿಗಳೇ ಹೇಳಿದರು, ಎಷ್ಟು ಚೆನ್ನಾಗಿ ಹೇಳಿದರು. ಆನೋ ಭದ್ರಾಹ ಕ್ರತವಃ ಯಂತು ವಿಶ್ವತಃ. ಏನ ಮಾತು ನೋಡಬೇಕು. ಸಾವಿರಾರು ವರ್ಷಗಳ ಹಿಂದೆ, ಸುಮಾರು 5-6 ಸಹಸ್ರ ವರ್ಷಗಳ ಹಿಂದೆ ಹೇಳಿದ ಮಾತು ಇದು. ಆನೋ ಭದ್ರಾಹ ಕ್ರತವಃ ಯಂತು ವಿಶ್ವತಃ. ಭಗವಂತನೇ, ನನ್ನ ಮನಸ್ಸನ್ನು ಮುಕ್ತವಾಗಿಟ್ಟಿದ್ದೇನೆ. 10 ದಿಕ್ಕಿನಿಂದ ಜ್ಞಾನ ಹರಿದು ಬರಲಿ, ನನ್ನ ಮನಸ್ಸನ್ನು ತುಂಬಲಿ. ಎಂಥ ಅದ್ಭುತ! ಪಶ್ಚಿಮದಿಂದ ಜ್ಞಾನ ಬರಲಿ, ಪೂರ್ವದಿಂದ ಬರಲಿ, ಉತ್ತರದಿಂದ ಬರಲಿ, ದಕ್ಷಿಣದಿಂದ ಬರಲಿ, ಎಲ್ಲ ದಿಕ್ಕುಗಳಿಂದಲೂ ಜ್ಞಾನ ಹರಿದು ನನ್ನ ಮನಸ್ಸನ್ನು ಪ್ರವೇಶ ಮಾಡಲಿ. ಅದು ಸತ್ಯ ಜ್ಞಾನವಾಗಿರಬೇಕು. ಏನ ನೋಡಬೇಕು, ಎಂಥ ಅದ್ಭುತ! ಸಾಗರ ಅಂತದೆ. ಎಲ್ಲ ಕಡೆಯಿಂದ ಹೊಳೆಗಳ ಹರಿದು ಬರಲಿ. ಮಹಾರಾಷ್ಟ್ರದಿಂದ ಹರಿದು ಬರಲಿ, ಕರ್ನಾಟಕದಿಂದ ಹರಿದು ಬರಲಿ, ಉತ್ತರ ಪ್ರದೇಶದಿಂದ ಹರಿದು ಬರಲಿ. ನನ್ನ ಒಡಲು ಮುಕ್ತವಾಗಿದೆ. ಹಾಗೆ ಆಗಿದ್ದರಿಂದ ಅದು ಸಾಗರ. ನೀ ಬರಬೇಡ, ನೀ ಬರಬೇಡ ಅಂದಿದ್ರೆ ಸಾಗರ ಆಗ್ತಿತ್ತೇನು ಹೇಳಿ? ಹಾಗೆ ನಮ್ಮ ಮನಸ್ಸು ಜ್ಞಾನಪೂರ್ಣವಾಗಬೇಕಾಗಿತ್ತು ಅಂದರೆ, ಅದು ಸತ್ಯದ ಜ್ಞಾನ ಉಂಟಾಗಬೇಕಾಗಿತ್ತು ಅಂದರೆ ಮನಸ್ಸು ಮುಕ್ತವಾಗಿರಬೇಕು. ಮುಕ್ತವಾಗಿರಬೇಕು. ಸ್ವಚ್ಛ 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 ಆಗಿರಬೇಕು. 2 ಸಾಧನ ಹೇಗಿರಬೇಕು? ಮನಸ್ಸೇ ಸಾಧನ. ಇದರಿಂದ ನಾವು ಜ್ಞಾನ ಮಾಡಿಕೊಳ್ಳುವವರದೇವಿ. ಇಂಥ ಮನಸ್ಸು ಖಾಲಿ ಇರಬೇಕು. 2ನೇದ್ದು ಸ್ವಚ್ಛ ಇರಬೇಕು. 2 ಬಟ್ಲ ಖಾಲಿ ಇರಬೇಕು, ಬಟ್ಟಲ ಸ್ವಚ್ಛ ಇರಬೇಕು. ಇವು 2 ಲಕ್ಷಣಗಳು. ಜ್ಞಾನವನ್ನು ಪಡೆಯಬೇಕಾದರೆ ಸಾಧನ ಇಷ್ಟು ಚೆನ್ನಾಗಿರಬೇಕು. ಇನ್ನು ಈ ಸಾಧನಗಳು ಏನು? ಸಾಧನಗಳನ್ನು ಸ್ವಚ್ಛ ಮಾಡುವ ವಿಧಾನಗಳು ಏನು? ಯಾವುದರಿಂದ ಈ ಮನಸ್ಸು ಸ್ವಚ್ಛ ಮತ್ತು ಖಾಲಿ ಆಗ್ತದೆ? ಅವುಗಳನ್ನು ನಾವು ನೋಡ್ತಾ ಇದೆ. ಅಮಾನಿತ್ವಂ, ಅದಂಭಿತ್ವಂ, ಅಹಿಂಸಾ, ಕ್ಷಾಂತಿ, ಆರ್ಜವಂ, ಆಚಾರ್ಯೋಪಾಸನಂ, ಸ್ಥೈರ್ಯಂ, ಶೌಚಂ, ಸ್ಥೈರ್ಯಂ, ಆತ್ಮವಿನಿಗ್ರಹ. ಏನು ಎಂಥೆಂಥ ಸುಂದರ ಮಾತುಗಳನ್ನು ಸ್ವಲ್ಪ ನೋಡು, ಇವುಗಳನ್ನು ಸ್ವೀಕರಿಸು. ಮನಸ್ಸು ಖಾಲಿ ಆಗ್ತದೆ, ಸ್ವಚ್ಛ ಆಗ್ತದೆ. ಯಾಕೆ ನಿಮ್ಮದು ಒಪ್ಪೋದಿಲ್ಲ ಸತ್ಯ ಇದ್ದರೂ ಕೂಡ ಅಂದರೆ ಮಾನಿತ್ವ. ಮಾನಿತ್ವ, ನಂದ ಸರಿ ಅನ್ನುವ ಭಾವ. ಜಗತ್ತು ಬಹಳ ಆಶ್ಚರ್ಯದ. ಸತ್ಯ ಸತ್ಯ, ನಾನು ಸ್ವೀಕರಿಸಲಿ ಬಿಡಲಿ. ಸತ್ಯ ಸತ್ಯ. ಇಂಥ ಸತ್ಯ ವಸ್ತುವನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡಬೇಕೇ ವಿನಃ ನಮ್ಮ ತಲೆಯೊಳಗಿಂದು ಜಗತ್ತಿನ ಮೇಲೆ ಹೇರೋ ಪ್ರಯತ್ನ ಮಾಡ